ರಾಜ್ಯ ಸಂಪುಟ ವಿಸ್ತರಣೆ ಮತ್ತೆ ಮುಂದೂಡಿಕೆಯಾಗಿದೆ. ಎಲ್ಲರೂ ಕೂಡ ಇದರ ಶಾಸಕರು ದೆಹಲಿಗೆ ಹೋಗಿ ನಿಂತಿದ್ದು ಹೇಗಾದ್ರೂ ಮಾಡಿ ಈ ಬಾರಿ ಆದ್ರೂ ರಾಜ್ಯ ಸಂಪುಟ ವಿಸ್ತರಣೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ರು. ಬಟ್ ಸಭೆಯಲ್ಲಿ ಖರ್ಗೆ ಇಲ್ಲದ ಕಾರಣಕ್ಕೆ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ತೀರ್ಮಾನವನ್ನು ಕೂಡ ಮುಂದೂಡಿದ್ದಾರೆ. ಮತ್ತೆ ಮುಂದಿನ ವಾರ ಸಭೆ ನಡೆಸೋ ಸಾಧ್ಯತೆ ಇದೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ಇವತ್ತು ನಡೆದಂತಹ ಸಭೆ ಅದರಲ್ಲಿ ಖರ್ಗೆ ಅವರು ಗೈರಾಗಿದ್ದು, ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ವಾಪಸ್ ಬಂದ ಬಳಿಕ ಮತ್ತೆ ಸಭೆಯನ್ನ ನಡೆಸಲಾಗುವುದು. ಇನ್ನೂ ಒಂದು ವಾರ ಸಂಪುಟ ವಿಸ್ತರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸಚಿವ ಆಕಾಂಕ್ಷಿಗಳಿಗೆ ಮತ್ತೆ ಒಂದು ವಾರ ಕಾಯುವಂತಹ ಪರಿಸ್ಥಿತಿ. ದೆಹಲಿಗೆ ಯಾರೆಲ್ಲ ಹೋಗಿದ್ದಾರೆ ನೋಡಿ, ಅವರೆಲ್ಲರೂ ಕೂಡ ಹಿಂದೆ ವಾಪಸ್ ಬರುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಒಂದು ವಾರ ಕಾಯಬೇಕು. ಒಂದು ವಾರ ಆದ್ಮೇಲೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ವಾಪಸ್ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಸೊ ಹಾಗಾಗಿ ಒಂದು ವಾರದ ನಂತರ ಎರಡನೇ ಹಂತದ ಸಂಪುಟ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಸಂಪುಟ ಸಭೆ ಕೂಡ ನಡೆಯುವಂತಹ ಸಾಧ್ಯತೆ ಇದೆ ಒಂದು ವಾರ ಆದ ಮೇಲೆ. ಈಗಾಗಲೇ ಎಲ್ಲವೂ ನಿರ್ಧಾರ ಆಯಿತು, ಫೈನಲೈಸ್ ಆಗೇ ಬಿಡ್ತು. ಇವತ್ತು ಅನೌನ್ಸ್ ಆಗೇ ಬಿಡ್ತಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಯಾರನ್ನ ಆಯ್ಕೆ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಇವತ್ತೇ ಉತ್ತರ ಸಿಗತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಖರ್ಗೆ ಅವರು ಆ ಸಭೆಯಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಮುಂದಿನ ವಾರ ಸಚಿವ ಸಂಪುಟ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ದೆಹಲಿಯಲ್ಲಿಲ್ಲ. ಹೀಗಾಗಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನಡೆಯಲಿಲ್ಲ. ಸೊ ಖರ್ಗೆ ಅವರು ಇರಬೇಕು. ಹಾಗಾಗಿ ನಾವು ಸಭೆಯನ್ನ ಮುಂದೂಡಿದ್ದೀವಿ. ದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಹಾಗೇನೆ ಸುರ್ಜೇವಾಲಾ, ಡಿಕೆಶಿ, ಸಿದ್ದರಾಮಯ್ಯ ಎಲ್ಲರೂ ಕೂಡ ಸೇರಿದ್ವಿ. ಮತ್ತೆ ಒಂದು ಸುತ್ತು ಮಾತುಕತೆಯನ್ನು ನಡೆಸಿ ಅಂತಿಮ ತೀರ್ಮಾನವನ್ನ ಮಾಡ್ತೀವಿ. ಮತ್ತೆ ಒಂದು ಸುತ್ತು ಮಾತುಕತೆ ನಡೆದು ಅದೆಲ್ಲವೂ ಕೂಡ ಅಂತಿಮಗೊಳ್ಳುತ್ತೆ ಅಂತ ಹರಿಪ್ರಸಾದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಭೆಯು ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಯಾವಾಗ ಸೂಚನೆ ಕೊಡ್ತಾರೋ ಅವಾಗ. ಅಂದ್ರೆ ತಾತ್ಕಾಲಿಕ ಅಂದ್ರೆ ಏನು, ಒಂದು ವಾರ, 2 ವಾರ? ತಾತ್ಕಾಲಿಕ ಅಂದ್ರೆ 1 ವಾರ 2 ವಾರ ಅಲ್ಲ, 2 ವರ್ಷಕ್ಕೆ ಹೋಗ್ಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿ ಇಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನ ಪ್ರಕ್ರಿಯೆ ಸಂಪೂರ್ಣವಾಗಿದೆ. ಕಾಂಕ್ರೀಟು ಅಥವಾ ಮಾರ್ಷಿನೋ ಏನು ಹೇಳಕ್ಕಾಗೋದಿಲ್ಲ. ಚರ್ಚೆ ಆಗಿದೆ, ಎಲ್ರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ತದನಂತರ ತೀರ್ಮಾನ ಕೊಡಬೇಕಾದ್ರೆ ಪುನಃ ಅವ್ರು ಯಾವಾಗ ತಾರೀಕು ನಿಗದಿ ಮಾಡ್ತಾರೆ ಅವತ್ತು ಬಂದು ನಾವು ಅವ್ರಿಗೆ ಪುನಃ ನಮ್ಮ ವಿಚಾರಗಳನ್ನ, ಅಭಿಪ್ರಾಯಗಳನ್ನ ತಿಳಿಸ್ಬೇಕಾಗುತ್ತೆ, ತಿಳಿಸ್ತೀವಿ. ಈಗ ಇನ್ನೊಂದು ಸುತ್ತು ಕರೀತಾರ ಸರ್? ಇನ್ನೊಂದು ಸುತ್ತು ಕರೆದ್ರು. ಒಂದ್ಸಲಿ ಕರೆದಾಗ ನಾವು ಇನ್ನೊಂದು ದಿನಾಂಕದಿಂದ ಬರ್ತೀವಿ. ಏನಾಯ್ತು ಸಭೆ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಚಿದಾನಂದ್ ಪಟೇಲ್ ರೇ, ಎಲ್ಲರೂ ಕೂಡ ಇವತ್ತಿನ ದಿನಕ್ಕೋಸ್ಕರ ಕಾಯ್ತಿದ್ರು, ಜನರು ಆಸ್ ವೆಲ್ ಆಸ್ ಶಾಸಕರುಗಳು ಕೂಡ. ಯಾಕಂದ್ರೆ ನಾವು ಶಾಸಕ ಸ್ಥಾನವನ್ನ ಪಡ್ಕೊಳ್ತೀವಿ ಅಂತ ಎಲ್ಲರೂ ಕೂಡ ದೆಹಲಿಗೂ ಕೂಡ ಹಾರಿದ್ರು. ಘಟಾನುಘಟಿ ನಾಯಕರು ಕೂಡ ಇದ್ರು, ರಾಹುಲ್ ಗಾಂಧಿ ಇದ್ರು, ಸೋನಿಯಾ ಗಾಂಧಿ ಇದ್ರು. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ಗೈರಾಗಿದ್ರು? ಇಷ್ಟೊಂದು ದೊಡ್ಡ ನಿರ್ಧಾರದ ಸಭೆಯಲ್ಲಿ ಅವರ ಗೈರು ಯಾಕಾಯ್ತು? ಮತ್ತೆ ಮತ್ತೊಂದು ಸಲ ಸಭೆ ಆಗಬಹುದಾ ಹೇಗೆ ಅಂತ? ಜನಶ್ರೀ, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯಲ್ಲಿ ನಡೆಯಬೇಕಾಗಿರ್ತಕ್ಕಂಥ ಸಂಪುಟ ವಿಸ್ತರಣೆಯ ಪ್ರಮುಖ ಸಭೆ ಇದೀಗ ರದ್ದಾಗಿರ್ತಕ್ಕಂಥದ್ದು. ತಾತ್ಕಾಲಿಕವಾಗಿ ಮುಂದೂಡಿಕೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತುರ್ತು ಸಂದೇಶದ ಮೇರೆಗೆ ಇದೀಗ ಬೆಂಗಳೂರಿಗೆ ಅವರು ಪ್ರಯಾಣವನ್ನು ಬೆಳೆಸ್ತಿರ್ತಕ್ಕಂಥದ್ದು. ಹಾಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟ ಮಾತುಕತೆ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಮತ್ತು ಈ ಒಂದು ಸಭೆಗೆ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಇರಲೇಬೇಕಾಗಿರ್ತಕ್ಕಂಥ. ಹಾಗಾಗಿ ಅಂತಿಮವಾಗಿ ಸಭೆಯನ್ನ ತಾತ್ಕಾಲಿಕವಾಗಿ ಮುಂದೂಡಿಕೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಈಗಾಗಲೇ ದೆಹಲಿಯಲ್ಲಿ 20ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಜಾಂಡ ಹೂಡಿದ್ರು ಮತ್ತು ಲಾಬಿಯನ್ನು ಕೂಡ ಮಾಡಿದ್ರು. ಒಟ್ಟಾರೆ 20 ಸ್ಥಾನಗಳಿಗೆ ಸುಮಾರು 60ಕ್ಕೂ ಹೆಚ್ಚು ಶಾಸಕರು ಲಾಬಿಯನ್ನು ಮಾಡ್ತಿದ್ದಾರೆ. ಅದರಲ್ಲಿ ಮೊದಲ ಬಾರಿ ಸೇರಿದಂತಹ ಶಾಸಕರುಗಳು ಕೂಡ ಇದ್ರು ಮತ್ತು 3 ಮತ್ತು 4 ಬಾರಿ ಗೆದ್ದಂತವರು, ಒಮ್ಮೆಯೂ ಕೂಡ ಮಂತ್ರಿ ಆಗದಂತವರು ಶತಾಯಗತೆಯ ಮಂತ್ರಿ ಆಗಲೇಬೇಕಂತೇಳಿ ಪ್ರಯತ್ನವನ್ನು ಮಾಡಿದ್ರು ಮತ್ತು ತಮ್ಮ ಲಾಬಿಯನ್ನು ಮಾಡಿದ್ರು. ಈ ಹಿಂದಿನ ಸಿದ್ದರಾಮಯ್ಯ ಸಂಪುಟದ ಸುಮಾರು 4ಕ್ಕೂ ಹೆಚ್ಚು ಮಾಜಿ ಸಚಿವರು ಕೂಡ ಈ ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೂ ಕೂಡ ಸೇರ್ಪಡೆಗೆ ಸಂಬಂಧಪಟ್ಟಾಗೆ ಲಾಬಿಯನ್ನು ಆರಂಭಿಸಿದ್ದಾರೆ.
ನಡೆಸಿದ್ರು ಮತ್ತು ಕೇವಲ ಶಾಸ್ತ್ರಕ್ಕಷ್ಟೇ ಸೋನಿಯಾ ಜನಪತ್ ನಿವಾಸದಲ್ಲಿ ರಾಹುಲ್ ಗಾಂಧಿ, ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ಬಿ.ಕೆ. ಹರಿಪ್ರಸಾದ್, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಔಪಚಾರಿಕ ಸಭೆ ನಡೆಸಿದ್ರು. ಸಭೆ ಕೇವಲ ಅದು 15 ನಿಮಿಷಕ್ಕೆ ಮಾತ್ರ ಸೀಮಿತ ಆಗಿತ್ತು. ಹಾಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತುರ್ತು ಕರೆ ಮೇರೆಗೆ ಬೆಂಗಳೂರಿಗೆ ಆಗಮಿಸುತ್ತಿರುವ ಕಾರಣಕ್ಕಾಗಿ ಸಭೆಯನ್ನ ರದ್ದು ಮಾಡಲಾಯಿತು ಮತ್ತು ತಾತ್ಕಾಲಿಕವಾಗಿ ಮುಂದೂಡಿಕೆಯನ್ನು ಮಾಡಲಾಗಿತ್ತು. ಆಗಸ್ಟ್ 6ರಿಂದ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಅಧಿವೇಶನ ಇರತಕ್ಕಂಥದ್ದು. ಹಾಗಾಗಿ ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಮಾಡಲೇಬೇಕಂತ ತೀರ್ಮಾನ ಮಾಡಿರ್ತಕ್ಕಂಥದ್ದು ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ವಾಪಸ್ ಆದ ತಕ್ಷಣ ಮತ್ತೆ ದಿಢೀರ್ನೆ ಸಭೆಯನ್ನು ಸೇರಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಆದರೆ ಎಲ್ಲೊಂದು ಕಡೆ ಆಕಾಂಕ್ಷಿಗಳಿಗೆ ಇದು ಅತಿ ದೊಡ್ಡ ನಿರಾಶೆ ಅಂತಲೇ ಹೇಳಲಾಗ್ತಿರ್ತಕ್ಕಂಥದ್ದು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿ ಈಗಾಗಲೇ ಹತ್ತಿರ ಸುಮಾರು 45 ದಿನಗಳು ಕೂಡ ಆಗ್ತಾ ಬಂದಿರತಕ್ಕಂಥದ್ದು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಒಂದು ಕಡೆ ಬಹಳಷ್ಟು ಆಕಾಂಕ್ಷಿಗಳಿಗೆ ಇದು ನಿರಾಶೆಯನ್ನು ಮೂಡಿಸಿರ್ತಕ್ಕಂಥದ್ದು. ಮತ್ತೆ ಮುಂದೂಡಿದ್ರೆ ಎಲ್ಲೊಂದು ಕಡೆ ಆಕಾಂಕ್ಷಿಗಳು ಮುಂದೆ ಏನು ಅಂತೇಳಿ ಎಲ್ಲೊಂದ್ ಕಡೆ ಆಕಾಶ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ. ಈಗಾಗಲೇ 20ಕ್ಕೂ ಹೆಚ್ಚು ಶಾಸಕರುಗಳು ದೆಹಲಿಯಲ್ಲಿ ಲಾಬಿಗಾಗಿ ಜಾಂಡ ಹೂಡಿದ್ರು ಮತ್ತು ತಮ್ಮ ನಾಯಕರ ಮುಖಾಂತರ ಲಾಬಿಯನ್ನು ಆರಂಭಿಸಿದ್ರು. ಅದರಲ್ಲೂ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ 20 ಸ್ಥಾನಗಳಲ್ಲಿ ಸುಮಾರು 6ಕ್ಕೂ ಹೆಚ್ಚು ಸ್ಥಾನಗಳನ್ನು ತಮ್ಮ ಆತ್ಮೀಯರಿಗೆ ಕೊಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಮತ್ತು ಡಿ.ಕೆ. ಶಿವಕುಮಾರ್ ಕೋಟ, ಹೈಕಮಾಂಡ್ ಕೋಟ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಟ ಮತ್ತು ರಾಹುಲ್ ಗಾಂಧಿ ಕೋಟ ಅಂತ ಹೇಳಿ ಎಲ್ಲ ಒಂದು ಕಡೆ 20 ಕಾಲಿರ್ತಕ್ಕಂಥ ಸ್ಥಾನಗಳು ಸುಮಾರು 18 ಅಥವಾ 19 ಸ್ಥಾನಗಳನ್ನು ತುಂಬಲಿಕ್ಕೆ ತೀರ್ಮಾನ ಮಾಡಿದ್ರು. ಇವತ್ತು ಸಭೆ ಅಂತಿಮಗೊಳಿಸಿ 19 ಅಥವಾ 20ನೇ ತಾರೀಕು ಸಂಪುಟ ವಿಸ್ತರಣೆಯ ಮುಹೂರ್ತವನ್ನು ನಿಗದಿ ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರವನ್ನು ಮಾಡಿದ್ರು. ಆದರೆ ತುರ್ತು ಕರೆಯ ಮೇರೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸುವ ಕಾರಣಕ್ಕಾಗಿ ಸಭೆಯನ್ನ ತಾತ್ಕಾಲಿಕವಾಗಿ ಮುಂದೂಡಿಲ್ಲ. ಆದರೆ ಆ ಮುಖಾಂತರ ಸಂಪುಟ ವಿಸ್ತರಣೆ ಮುಂದಿನ ವಾರಕ್ಕೆ ಮುಂದೂಡಿಕೆ ಆಗಿರತಕ್ಕಂಥದ್ದು. ಧನುಶ್ರೀ, ಪಟೇಲ್ರಲ್ಲಿ ಗಮನಿಸ್ತಾ ಹೋಗ್ಬೋದು, ಕರ್ನಾಟಕದಲ್ಲಿ ಒಂದ್ ಕಡೆ ನೆರೆ, ಒಂದ್ ಕಡೆ ಬರ ತಾಂಡವವಾಡ್ತಾ ಇದೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕರ್ನಾಟಕದವರು, ಎಲ್ಲವೂ ಕೂಡ ಒಂದು ಫುಲ್ ಸ್ಟಾಪ್ ಹಂತಕ್ಕೆ ಹೋಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ತುರ್ತು ಕರೆ ಓಕೆ ಫೈನ್, ಬಟ್ ಇಲ್ಲಿ ಸಚಿವ ಸ್ಥಾನವನ್ನು ಭರ್ತಿ ಮಾಡ್ಬೇಕಲ್ವಾ? ಅಟ್ಲೀಸ್ಟ್ ಜನರ ಕಲ್ಯಾಣಕ್ಕಾಗಿ ಇಲ್ಲಿ ಸ್ಥಾನ ಭರ್ತಿ ಆಗ್ಬೇಕಲ್ವಾ? ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ? ಧನುಶ್ರೀ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಅನ್ನೋದಕ್ಕಿಂತಲೂ ಮೊದಲನೇದಾಗಿ ಅವರು ಕರ್ನಾಟಕದವರು. ಹಾಗಾಗಿ ಕರ್ನಾಟಕದ ನಾಯಕರು ಮತ್ತು ಎಐಸಿಸಿ ಅಧ್ಯಕ್ಷರು ಇಲ್ಲದೆ ಒಂದು ರಾಜ್ಯದ ಸಂಪುಟ ವಿಸ್ತರಣೆ ಮತ್ತು ಸಚಿವರನ್ನ ಆಯ್ಕೆ ಮಾಡೋ ವಿಚಾರ ಸಂಬಂಧಪಟ್ಟಕ್ಕೆ ಅವರ ಅಭಿಪ್ರಾಯ ಇಲ್ಲದೆ ಏಕಾಕಿ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಅದು ಸೂಕ್ತ ಅಲ್ಲ ಎಂಬುದು ಈ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಿಮಗೊಳಿಸದೆ ಉಳಿದವರು ಎಲ್ಲೊಂದು ಕಡೆ ಪಟ್ಟಿಯನ್ನು ಅಂತಿಮಗೊಳಿಸಿದ್ರೆ ಅದು ಎಲ್ಲೊಂದು ಕಡೆ ಬೇರೆ ಸಂದೇಶ ಹೋಗ್ತಿರ್ತಕ್ಕಂಥದ್ದು. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೆಸರಿಗೆ ಮಾತ್ರ ಹೈಕಮಾಂಡ್ ಅಂತ ಹೇಳಿದ್ರೆ ಅದು ರಾಹುಲ್ ಗಾಂಧಿಯ ತೀರ್ಮಾನ ಅಂತಿಮ ಅನ್ನುವ ರೀತಿಯಲ್ಲಿ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷ ಸೇರಿದಂತೆ ಅನೇಕ ನಾಯಕರುಗಳು ಎಲ್ಲೊಂದು ಕಡೆ ಮತ್ತು ಅನೇಕ ರಾಜಕೀಯ ಧುರೀಣರು ಕೂಡ ಎಲ್ಲ ಗಂಭೀರ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಅದು ಖರ್ಗೆ ಅವರ ಪಾಲಿಗೆ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಅಷ್ಟೇ, ಆದರೆ ಹೈಕಮಾಂಡ್ ಅನ್ನೋದು ಬೇರೆ ಇದೆ ಅಂತ ಹೇಳಿ ವ್ಯಂಗ್ಯವನ್ನು ಕೂಡ ಆಡ್ತಿದ್ರು. ಇಂತಹ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅನುಪಸ್ಥಿತಿಯಲ್ಲಿ ಎಲ್ಲೊಂದು ಕಡೆ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಕ್ಕೆ ಚರ್ಚೆ ಮಾಡುವಂಥದ್ದು ಮತ್ತು ಅಂತಿಮ ಮಾಡುವಂಥದ್ದು ಸೂಕ್ತ ಅಲ್ಲ ಅನ್ನುವ ಅಂತಿಮ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಮತ್ತು ಪ್ರಮುಖವಾಗಿ ಧನುಶ್ರೀ ಅವರೇ, ಮಲ್ಲಿಕಾರ್ಜುನ್ ಖರ್ಗೆ ಅವರು ವೈಯಕ್ತಿಕ ಕಾರಣಕ್ಕಾಗಿ ಕೌಟುಂಬಿಕ ವಿಚಾರ ಸಂಬಂಧಪಟ್ಟ ಹಾಗೆ ತುರ್ತು ಕರೆಯ ಮೇರೆಗೆ ಆಗಮಿಸುತ್ತಿರುವ ಕಾರಣಕ್ಕಾಗಿ ಅದು ಬಹಳಷ್ಟು ಮುಖ್ಯವಾಗಿರುವ ಕಾರಣಕ್ಕಾಗಿ ಅಂತಿಮವಾಗಿ ಎಲ್ಲೊಂದು ಕಡೆ ಖರ್ಗೆ ಅವರು ತೆರಳುತ್ತಿರುವ ಸಂದರ್ಭದಲ್ಲಿ ನಾವು ಇಲ್ಲಿ ಸಭೆ ಮಾಡುವಂಥದ್ದು ಮತ್ತು ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಬೇಡ ಅಂತೇಳಿ ಎಲ್ಲ ನಾಯಕರುಗಳು ಒಪ್ಪಿತ ತೀರ್ಮಾನದ ಕಾರಣಕ್ಕಾಗಿ ತಾತ್ಕಾಲಿಕವಾಗಿ ಸಭೆಯನ್ನ ಮುಂದೂಡಿರತಕ್ಕಂಥದ್ದು. ಧನುಶ್ರೀ, ಪಟೇಲ್ರೆ, ಇಲ್ಲಿ ಇನ್ನೊಂದು ವಿಚಾರ, ಬಣ ಬಡಿದಾಟ ಕೂಡ ಜೋರಾಗಿ ನಡೀತಾ ಇದೆ ಅಲ್ವಾ? ಒಂದ್ ಕಡೆ ಸಿದ್ದರಾಮಯ್ಯ ಬಣ, ಒಂದ್ ಕಡೆ ಡಿ.ಕೆ.ಶಿ ಬಣ. ಫೈನಲಿ ಇಲ್ಲಿ ಹಿರಿಯರಿಗೆ ಎಷ್ಟು ಸ್ಥಾನ ಸಿಗಬಹುದು, ಅದ್ರ ಜೊತೆಗೆ ಜೂನಿಯರ್ಸ್ಗಳಿದಾರಲ್ಲ, ಈಗಾಗಲೇ ಹೊಸದಾಗಿ ಆಯ್ಕೆ ಆಗಿರುವಂತಹ ಶಾಸಕರು, ಅವರಿಗೆ ಎಷ್ಟು ಸ್ಥಾನ ಸಿಗಬಹುದು ಅಂತ ಈ ಬಾರಿಯ ಸಚಿವ ಸಂಪುಟದಲ್ಲಿ? ಕಳೆದ ಮೊದಲ ಸಂಪುಟದಲ್ಲಿ 13 ಸಚಿವರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿಯವರ ಆಶಯದಂತೆ ಎಲ್ಲ ಒಂದು ಕಡೆ ಹೊಸ ಮುಖಗಳಿರ್ತವೆ, ಯುವ ಮುಖಗಳಿರ್ತವೆ, ಅಚ್ಚರಿ ಮುಖಗಳಿರ್ತಾರೆ ಮತ್ತು ಹೊಸಬರಿಗೆ ಅವಕಾಶವನ್ನು ಕೊಡ್ತಾರೆ ಅನ್ನೋದು ಹೇಳಿ ಎಲ್ಲ ಲೆಕ್ಕಾಚಾರ ಆಗಿತ್ತು. ಅದರಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೂಟದಿಂದ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಒಬ್ಬರು ಹೊಸ ಮುಖ ಬಿಟ್ಟರೆ ಉಳಿದಂತ ಅದೇ ಹಳೆ ಮುಖಗಳು, ಹಳೆ ಸಚಿವರುಗಳು ಮತ್ತು ಎಲ್ಲ ಒಂದು ಕಡೆ ಹಳಬರೇ ಎಲ್ಲ ಒಂದು ಕಡೆ ಲಾಬಿ ಮಾಡಿ ಸಚಿವ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಡಿಫ್ರೆಂಟ್ ಆಗಿರುತ್ತೆ. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಒಂದಷ್ಟು ಹೊಸಬರಿಗೆ ಅವಕಾಶ ಸಿಗುತ್ತೆ, ಯುವ ಉತ್ಸಾಹಿಗಳಿಗೆ ಸಿಗುತ್ತೆ, ಅಚ್ಚರಿಯ ಮುಖಗಳಿರ್ತಾರೆ ಮತ್ತು 3 ಮತ್ತು 4 ಬಾರಿ ಗೆದ್ದಂತವ್ರಿಗೆ ಅವಕಾಶ ಸಿಗುತ್ತೆ ಎಲ್ಲ ನಿರೀಕ್ಷೆಯನ್ನು ಮಾಡಿದ್ರು. ಎಲ್ಲೊಂದ್ ಕಡೆ ಅದು ಆ ನಿರೀಕ್ಷೆ ಹುಸಿಯಾಗಿರ್ತಕ್ಕಂಥದ್ದು ಇಂದಿನ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟಕ್ಕೂ ಮತ್ತು ಈಗಿನ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟಕ್ಕೂ ಯಾವುದೇ ಕೂಡ ವ್ಯತ್ಯಾಸ ಕಾಣ್ತಿಲ್ಲ ಅನ್ನೋದು ಕಳೆದ ಸಂಪುಟದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರು ಒಂದಷ್ಟು 38ರಿಂದ 58 ಒಳಗಡೆ ಇರತಕ್ಕಂಥವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು, ಉತ್ಸಾಹಿ ಇರುವಂತವರಿಗೆ ಕೊಡಬೇಕು ಮತ್ತು ಒಂದಷ್ಟು ಹೊಸಬರಿಗೆ ಮಾಡಬೇಕಂತೇಳಿ ರಾಹುಲ್ ಗಾಂಧಿ ಅವರು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಒಂದು ಕಡೆ ತೀರ್ಮಾನ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಮತ್ತು ಮೊದಲ
ಸಂಪುಟದಲ್ಲಿ ಎಲ್ಲೊಂದ್ ಕಡೆ ರಾಹುಲ್ ಗಾಂಧಿ ಅವರು ಕೂಡ ಎಲ್ಲೊಂದ್ ಕಡೆ ಸಂತೋಷಗೊಂಡಿರಲಿಲ್ಲ. ಯಾಕಂತ ಹೇಳಿದ್ರೆ ಹಿರಿಯರಿಗೆ ಸ್ಥಾನಮಾನ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹಿರಿಯ ಸಚಿವರುಗಳೇ ಲಾಬಿಯನ್ನು ಮಾಡೋ ಮುಖಾಂತರ ತಾವು ಸಚಿವರಾಗಲಿಕ್ಕೆ ಯಶಸ್ವಿಯಾಗಿರ್ತಕ್ಕಂಥ ಆ ಮುಖಾಂತರ ಮೊದಲ ಸಂಪುಟ ಯಾವುದೇ ವಿಶೇಷತೆ ಇರಲಿಲ್ಲ. ಅದು ಸಿದ್ದರಾಮಯ್ಯ ಸಂಪುಟದ ಎರಡನೇ ಒಂದು ಕಂತಿನ ತರ ಇತ್ತು. ಹಾಗಾಗಿ ಈ ಬಾರಿ ವಿಸ್ತರಣೆ ಸಂದರ್ಭದಲ್ಲಿ ಒಂದಷ್ಟು ಹೊಸ ಅವಕಾಶಗಳಿರ್ತವೆ, ಹೊಸ ಮುಖಗಳನ್ನು ನೋಡಬಹುದು, ಒಂದಷ್ಟು ಯುವ ಮುಖಗಳನ್ನು ನೋಡಬಹುದು ಎಂಬ ಲೆಕ್ಕಾಚಾರ ಇರತಕ್ಕಂಥದ್ದು. ಅಲ್ಲದೆ ಈಗಾಗಲೇ ಅನೇಕರು ಈಗಾಗಲೇ ರಾಜಕೀಯದಿಂದಲೇ ನಿವೃತ್ತಿಗೊಳ್ತಕ್ಕಂಥ ಅನೇಕ ನಾಯಕರುಗಳು ಶಾಸಕರುಗಳು ಇರ್ತಕ್ಕಂಥ, ಹಾಗಾಗಿ ನಮಗೆ ಕೊನೆಯ ಬಾರಿ ಆದರೂ ಶಾಸಕ ಸ್ಥಾನ ಸಚಿವ ಸ್ಥಾನ ಕೊಡಬೇಕಂತೇಳಿ ಕೂಡ ಲಾಬಿಯನ್ನು ಆರಂಭಿಸಿರ್ತಕ್ಕಂಥದ್ದು. ಒಟ್ಟಾರೆ ಸಂಪುಟ ವಿಸ್ತರಣೆ ಸಂಬಂಧಪಟ್ಟ 20 ಸ್ಥಾನಗಳಿಗೆ ಈಗಾಗಲೇ 60ಕ್ಕೂ ಹೆಚ್ಚು ಶಾಸಕರು ಲಾಬಿ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ 20ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಕೂಡ ಇದ್ರು. ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬದಿಂದ ತುರ್ತು ಕರೆಯ ಹಿನ್ನೆಲೆಯಲ್ಲಿ ಇದೀಗ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸುತ್ತಿರ್ತಕ್ಕಂಥದ್ದು. ಹಾಗಾಗಿ ಎಐಸಿಸಿ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಸಭೆಯನ್ನು ಮಾಡಬಾರದು ಮತ್ತು ಒಂದು ವೇಳೆ ಅನುಪಸ್ಥಿತಿಯಲ್ಲಿ ಸಭೆಯನ್ನು ಮಾಡಿದ್ರೆ ಆ ಸಭೆಗೆ ಮಹತ್ವ ಇರಲ್ಲ ಮತ್ತು ಬಿಜೆಪಿ ಅಂತ ಪಕ್ಷಗಳಿಗೆ ಆಹಾರ ಆಗಬೇಕಾಗುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನುಪಸ್ಥಿತಿಯಲ್ಲಿ ಸಚಿವರನ್ನ ಆಯ್ಕೆ ಮಾಡುವ ಮುಖಾಂತರ ಹೈಕಮಾಂಡ್ ಅನ್ನೋದು ಏನು ಅದು ರಾಹುಲ್ ಗಾಂಧಿ ಅನ್ನೋದು ಪ್ರೂವ್ ಮಾಡ್ತು ಅಂತೇಳಿ ಬಿಜೆಪಿಯೇತರ ಪಕ್ಷಗಳು ಮತ್ತು ಬಿಜೆಪಿಯ ನಾಯಕರುಗಳೆಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ವ್ಯಂಗ್ಯವಾಡುವ ಕಾರಣಕ್ಕಾಗಿ ಇದೀಗ ಸಭೆಯನ್ನು ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಿರ್ತಕ್ಕಂಥದ್ದು. ಧನುಶ್ರೀ ಪಟೇಲ್ರೆ, ಈಗ ಕಿರಿಯರಿಗೆ ಅತಿ ಹೆಚ್ಚು ಸ್ಥಾನಗಳನ್ನ ಕೊಟ್ಟಿದ್ದೇ ಆದಲ್ಲಿ ಮನೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾರೆ ಕಿರಿಯರಿಗೆ ಕೊಡ್ತು ಅಂತಂದ್ರೆ ಆಬ್ವಿಯಸ್ಲಿ ಸರ್ಕಾರ ಶೇಕ್ ಆಗತ್ತೆ ಅಂತ. ಸೊ ಡಿ.ಕೆ. ಶಿವಕುಮಾರ್ಗೆ ಮುಂಬರುವ ದಿನಗಳಲ್ಲಿ ಆಗುವಂತಹ ಸವಾಲುಗಳು ಸಮಸ್ಯೆಗಳು ಏನೇನೋ ಅದನ್ನ ನಿಭಾಯಿಸಬಹುದಾ ಹೇಗೆ ಅಂತ? ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಈಗಾಗಲೇ 42 ದಿನಗಳಾಗಿರ್ತಕ್ಕಂಥದ್ದು. ಈಗಾಗಲೇ ಸಂಪುಟ ವಿಸ್ತರಣೆ ಇಷ್ಟು ರೀತಿ ಆಗಬೇಕಾಗಿತ್ತು. ನೀವು ಹೇಳಿದಂತೆ ರಾಜ್ಯದಲ್ಲಿ ಈ ಬಾರಿ ತೀವ್ರತರವಾದ ಬರ ಇರತಕ್ಕಂಥದ್ದು. ಕಳೆದ ಮುಂಗಾರು ಕೈಕೊಟ್ಟಿರ್ತಕ್ಕಂಥದ್ದು, ಕಳೆದ ಜೂನ್ ಇಡೀ 30 ದಿವಸ ಮಳೆ ಕೈಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಜುಲೈನಲ್ಲಿ ಒಂದಷ್ಟು ಭರವಸೆ ಇತ್ತು, ಆದರೆ ಎಲ್ಲೊಂದು ಕಡೆ ಭರವಸೆ ಹುಸಿ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ತುರ್ತು ಜನ ಮತ್ತು ಜಾನುವಾರಿಗೆ ಪ್ರಮುಖವಾಗಿ ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರು ಮತ್ತು ಪ್ರಮುಖವಾಗಿ ಮೇವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಮತ್ತು ಅಲ್ಲಲ್ಲಿ ಬರ ಪರಿಹಾರವನ್ನು ಕೂಡ ಘೋಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಜಿಲ್ಲೆಗಳಿಗೆ ಹೋಗಿ ಬರ ಪರಿಸ್ಥಿತಿ ನಿರೀಕ್ಷಣೆ ಮಾಡಿ ಜಿಲ್ಲಾಧಿಕಾರಿಗಳ ಸಾಂಸ್ಥಿಕ ಫಂಡ್ನಿಂದ ಒಂದಷ್ಟು ಹಣವನ್ನು ಬಿಡುಗಡೆ ಮಾಡಿ ಬರ ಪರಿಹಾರಕ್ಕೆ ಒತ್ತನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಕೃಷಿ ಅಂತ ಪ್ರಮುಖ ಖಾತೆಯನ್ನು ಇದೀಗ ಮುಖ್ಯಮಂತ್ರಿಗಳೇ ಹೊಂದಿರತಕ್ಕಂಥದ್ದು ಮತ್ತು ಸಣ್ಣ ನೀರಾವರಿ ಅಂತ ಪ್ರಮುಖ ಖಾತೆಗಳನ್ನು ಕೂಡ ಮುಖ್ಯಮಂತ್ರಿಗಳೇ ಹೊಂದಿರತಕ್ಕಂಥದ್ದು ಮತ್ತು 20 ಸ್ಥಾನಗಳು ಖಾಲಿ ಇರತಕ್ಕಂಥದ್ದು. ಇದು ಕೂಡ ಒಂದು ರೀತಿ ಸವಾಲಾಗಿರ್ತಕ್ಕಂಥದ್ದು. ಇದನ್ನ ಅತಿ ದೊಡ್ಡ ಟೀಕೆಯಾಗಿ ಏನು ಬಿಜೆಪಿ ಮಾಡ್ತಿರುವಂತದ್ದು ಮತ್ತು ವ್ಯಂಗ್ಯವನ್ನು ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಸಂಪುಟ ಸೇರ್ಪಡೆಗಾಗಲೇ ಸುಮಾರು 60 ಜನ ಶಾಸಕರು ಲಾಬಿಯನ್ನು ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ತುರ್ತು ಸಂಪುಟ ವಿಸ್ತರಣೆ ಆಗಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದ ಇದೀಗ ಮುಂದೂಡಿಕೆ ಮಾಡಿರ್ತಕ್ಕಂಥದ್ದು. ಆದರೆ ಆಗಸ್ಟ್ 6ನೇ ತಾರೀಕಿನಿಂದ ಅಧಿವೇಶನ ಇರೋ ಕಾರಣಕ್ಕಾಗಿ ಅಂತಿಮವಾಗಿ ಸಂಪುಟ ವಿಸ್ತರಣೆ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಅದು ಮುಂದಿನ ವಾರ ಆದ್ರೂ ಆಗ್ಬೋದು ಅಥವಾ ಬರಲಿರ್ತಕ್ಕಂಥ ಶನಿವಾರ ಆದ್ರೂ ಆಗ್ಬೋದು. ಒಟ್ಟಾರೆ ಆಗಸ್ಟ್ 6ಕ್ಕಿಂತ ಮುಂಚಿತವಾಗಿ ಸಂಪುಟ ವಿಸ್ತರಣೆ ಖಚಿತ ಅಂತಲೇ ಹೇಳಲಾಗ್ತಿದೆ. ಧನುಶ್ರೀ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ರೆ ತಮ್ಮೆಲ್ಲ ಮಾಹಿತಿಗಾಗಿ.